ಒನ್ ಡೇ ಔಟಿಂಗ್ ಅಂತ ಹೇಳಿ ಒಡಿಸ್ಸಿ ರಿಟ್ರೀಟಿಗೆ ನಮ್ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಬಂದಿದೀವಿ. ನನ್ ತಮ್ಮ ಎಲ್ಲ ನೀಟಾಗಿ ಪ್ಲಾನ್ ಮಾಡಿ ಬುಕ್ ಮಾಡಿದ್ರಿಂದ ನಮ್ಗೆ ಯಾವ್ದೇ ಟೆನ್ಷನ್ ಇರ್ಲಿಲ್ಲ. ಬಂದಿದ ತಕ್ಷಣನೇ ಬ್ರೇಕ್ಫಾಸ್ಟ್ ರೆಡಿ ಇತ್ತು. ಗೇಮ್ಸ್ ಎಲ್ಲ ಆಡಕ್ಕಿಂತ ಮುಂಚೆ ಹೊಟ್ಟೆ ತುಂಬಿಸ್ಕೊಳ್ಳೋಣ ಅಂತೇಳಿ ಫಸ್ಟ್ ಹೊಟ್ಟೆ ಪೂಜೆ ಮಾಡಿದ್ವಿ. ಅಷ್ಟರಲ್ಲಿ ನನ್ ಫ್ರೆಂಡ್ಸ್ ಫ್ಯಾಮಿಲಿನೂ ಜಾಯ್ನ್ ಆದ್ರು. ಮಕ್ಳಿಗಂತೂ ಅವ್ರ ಫ್ರೆಂಡ್ಸ್ ಗಳನ್ನ ನೋಡಿದೇ ಒಂದು ಖುಷಿ. ಗೇಮ್ಸ್ ರೈಟ್ಸ್ ಎಲ್ಲ ನೋಡೋದಿಕ್ಕೆ ತುಂಬಾ ಸುಲಭ ಅನಿಸ್ತಿತ್ತು. ಆದ್ರೆ ಅಲ್ಲಿ ಹೋಗಿ ಮಾಡಕ್ ಶುರು ಮಾಡಿದ್ಮೇಲೆ ಎಲ್ಲಾ ಕಡೆಯಿಂದನೂ ನೀರ್ ಇಳಿಯೋಕ್ ಶುರುವಾಯ್ತು. ಬೇರೆಯವ್ರು ಮಾಡೋವಾಗ ನೋಡಿದ್ರೆ ಇಷ್ಟೇನಾ ಅಂತ ಅನ್ಸುತ್ತೆ. ನಾವು ಟ್ರೈ ಮಾಡಕ್ ಹೋದಾಗ್ಲೇ ಗೊತ್ತಾಗದೆ ಎಷ್ಟು ಕಷ್ಟ ಅಂತೇಳಿ. ಇಲ್ಲಿದ್ದಿದ್ ಏರ್ ಬಲೂನ್ ಒಳಗೆ ನಮ್ಮನ್ನೆಲ್ಲ ಕುರಿ ತುಂಬ್ದಂಗ್ ತುಂಬಿದ್ರು. ನಾನು ನನ್ ಫ್ರೆಂಡ್ ಸುಮ್ನಿರ್ಲಾರ್ದೆ ಹೋದ್ವಿ. ಕೈ ಕಾಲೆಲ್ಲ ಕಟ್ಟಾಕಿ ನೇತ್ ಹಾಕಿದ್ರು. ಅದ್ ರೈಡ್ ಇದ್ದಿದ್ 30 ಸೆಕೆಂಡ್ಸ್ ಅಷ್ಟೇ. ಮುಗಿಯೋ ಅಷ್ಟರಲ್ಲಿ ಕರಳು ಪಚ್ಚಿ ಬ್ರೈನ್ ಎಲ್ಲ ಕಲ್ಸ್ಕೊಂಡ್ ಹೋಗಿದ್ ಅನುಭವ ಆಯ್ತು. ನಮ್ಮನ್ ನೋಡ್ಬಿಟ್ಟು ಬೇರೆಯವರು ನಾವು ಹೋಗಲ್ಲ ಅಂತ ವಾಪಸ್ ಹೊರಟ್ರು. ಸ್ಕೈ ಸೈಕ್ಲಿಂಗ್ ಮಾಡಲ್ಲ ಅಂತ ಕೂತಿದ್ ನನ್ ಮಗಳಿಗೆ ಧೈರ್ಯ ತುಂಬಿ ಕಳಿಸ್ದೆ. ಆದ್ರೆ ನಾನು ಹೋದ್ಮೇಲೆ ಗೊತ್ತಾಯ್ತು ಎಷ್ಟ್ ಭಯ ಆಗುತ್ತೆ ಅಂತೇಳಿ. ಗಾಳಿಗೆ ಸೈಕಲ್